ಯಾವ ತಾಲಿಬಾನ ಅಂತಿದ್ರು. ಕಾಂದಾರ ಆಯ್ತು, ನಿಮ್ಗೆ ಗೊತ್ತಾ? 1999 ಕಾಂದಾರ ಟೆರರಿಸ್ಟ್ ಆಕ್ಟ್ ನಲ್ಲಿ ಇದೇ ತಾಲಿಬಾನ್ ಅವರು, ಇದೇ ಯಶವಂತ್ ಸೇನ ಇದ್ರು. ಅವ್ರು ನೆನಪಿದೆ ನನಗೆ, ನನ್ನಿಂದ ಚಿಕ್ಕನವರು. ಯಶವಂತ್ ಸೇನ ಅವರು ಟೆರರಿಸ್ಟ್ ಬಿಡಬೇಕಾಗಿತ್ತು, ನಮ್ಮ ಏರ್ಕ್ರಾಫ್ಟ್ ಹೈಜಾಕ್ ಮಾಡಿದ್ರು. ಇವತ್ತು ಅದೇ ತಾಲಿಬಾನಿಗೆ ಇವ್ರು ಕರೆಸ್ಬಿಟ್ಟು ಇಲ್ಲಿ ಪ್ರೋಟೋಕಾಲ್ ಪ್ರಕಾರ, ಯುಪಿನಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಇವತ್ತು ಸಲ್ಯೂಟ್ ಹೊಡಿತಾರೆ. ಯಾರಿಗೆ ಹೊಡಿತಾರೆ ಸಲ್ಯೂಟು? ತಾಲಿಬಾನ್ ಯಾರು ಹೊಡಿತಿದ್ದಾರೆ? ದಿನ ಬೆಳಗ್ಗೆ ಇದ್ರೆ ಕಾಂಗ್ರೆಸ್ ಬೈತಾರೆ ತಾಲಿಬಾನ್ ಅಂತ ಹೇಳಿ. ಈಗ ನೋಡಿದ್ರೆ ದೇಶದ ವ್ಯವಸ್ಥೆ ಅಂತ ಹೇಳ್ತಾರೆ. ಮತ್ತೆ ನೀವು ಅವಾಗ ಯಾಕೆ ಮಾತಾಡ್ತಿದ್ರಿ? ಯಾವ ವ್ಯವಸ್ಥೆ ಇತ್ತು ಅವಾಗ ಮಾತಾಡಕಲ್ಲಿಗೆ? ಯಾವ ಕಾಂದಾರ ಸಂದರ್ಭದಲ್ಲಿ ಇವರು ನಾವು ಹೈಜಾಕ್ ಮಾಡಿರ್ತಕ್ಕಂಥ ಪ್ಲೇನ್ ಇವ್ರು ಮರ್ತ್ಬಿಟ್ರೆ ಬಿಜೆಪಿ ಅವರು. ಯಾಕಂದ್ರೆ ಇವು ಅನುಕೂಲ ಬೇಕು ಇವರಿಗೆ. ಯಾವ ಸಿದ್ಧಾಂತಗಳು, ಪಾಲಿಸಿ ಮ್ಯಾಟ್ರಿಗಳು, ಫಾರಿನ್ ಅಫೇರ್ಸ್ ಮ್ಯಾಟ್ರಿಗಳು ಯಾವ್ದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಕಳೆದ 10 ವರ್ಷ ಸರಿಯಾಗಿದೆಯಾ? ನಾವ್ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈ ದೇಶದಲ್ಲಿ? ಚರ್ಚೆಗೆ ಅವಶ್ಯಕತೆನೇ ಇಲ್ಲ. ಇವತ್ತು ವಿ ಆರ್ ಹ್ಯಾವಿಂಗ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ. ಬಟ್ ನಾವು ಚರ್ಚೆ ಇದೆ ನೋಡ್ರಿ, ಬೆಳಗ್ಗೆ ಸಾಯಂಕಾಲ ನೋಡಿ ಟಿವಿ ಒಳಗೆ ಏನ್ ಚರ್ಚೆ ಇದೆ? ಏನು ಚರ್ಚೆ ಇಲ್ಲ. ಬೆಳಗ್ಗೆ ಸಾಯಂಕಾಲ ಒಬ್ಬ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು, ಅವನು ದೇವರಿಗೆ ಸಮ. ನಮಗೆ 33 ಕೋಟಿ ಇದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ. 33 ಕೋಟಿ ಮೇಲೆ ಒಬ್ಬ ದೇವರು ಇರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅವರೇ ನಾವು ದಿನ ಬೆಳಗ್ಗೆ ಇದ್ರೆ ಪೂಜೆ ಮಾಡಬೇಕು, ಅವ್ರು ಹೇಳಿದ್ದೇ ಕೇಳಬೇಕು. ಅವ್ರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋದಿಲ್ಲ. ಖುಷಿ ಏನಂತಂದ್ರೆ ಇವತ್ತು ಬಿಜೆಪಿ ಅವರ 11 ವರ್ಷದ ಅವಧಿಯಲ್ಲಿ ಏನ್ ಸಕ್ಸಸ್ ಅಂತಂದ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ತೀವಿ, ಅದನ್ನ ಒಪ್ತೀವಿ. ಇದು ಬಿಜೆಪಿ ಕೊಡುಗೆ. ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ ಎಲ್ಲ ಹೆಸರುಗಳು ಹೆಣ್ಮಕ್ಳ ಹೆಸರ ಮೇಲೆ ಇರೋದು. ಇವ್ರು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ನೋಡ್ರಿ. ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ. ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸನೇ ಇಲ್ಲ. ಅದು ಬಿಜೆಪಿ ಐಡಿಯಾಲಜಿ. ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಬೈಕಾಟ್ ಮಾಡಲಿಲ್ಲ ನೀವು? ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರ್ಸ್ಬಂದವ್ರು ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಗಾಡ್ ಆಫ್ ಆನರ್ ಮಾಡಿದ್ರಲ್ಲ ನೀವು ಯುಪಿನಲ್ಲಿ. ಇದು ಚರ್ಚೆನೇ ಮಾಡೋದಿಲ್ಲ. ಈಗ ಆದ್ರೆ ನಮ್ಮಲ್ಲಿ ಯಾವಾಗ್ಲೂ ರೀ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ. ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ. ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದ್ರೆ ನಾನು ಪ್ರಧಾನಮಂತ್ರಿ ಆದ್ರೆ ವ್ಯವಸ್ಥೆ ನಡೀತದೆ. ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ. ಹೀಗಿದೆ. ಪಾಕಿಸ್ತಾನ ಜೊತೆ ಇವರ ನವಾಜ್ ಶರೀಫ್ ಕೇಕ್ ತಿಂದು ಬಂದ್ರು. ಯಾರು ಉತ್ತರ ಕೊಡಬೇಕು? ಪ್ರೋಟೋಕಾಲ್ ಇಲ್ಲ, ಏನು ಇಲ್ಲ. ಬಿಜೆಪಿ 3 ಮುಖಂಡರುಗಳು, ವಾಜಪೇಯಿ ಸಾಹೇಬ್ರು ಅನ್ನೋದು ಫೈನೆಸ್ಟ್ ಪಾರ್ಲಿಮೆಂಟರಿ, ಐ ಗಾಟ್ ಗ್ರೇಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವ್ರು ಹೋಗಿ ಬಂದ್ರು. ಅಡ್ವಾಣಿ ಸಾಹೇಬ್ರು ಹೋಗಿದ್ರು ಪಾಕಿಸ್ತಾನಿಗೆ, ಮೋದಿ ಸಾಹೇಬ್ರು ಕೂಡ ಪಾಕಿಸ್ತಾನಿಗೆ ಹೋಗಿದ್ದರು. ನಮ್ಮೇಲೆ ಬೈತಾರೆ. ಇವತ್ತು ಪಹಲ್ಗಾಮ್ ಅಟ್ಯಾಕ್ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು? ಏನ್ ಕಾರಣ ಏನು? ಅದಾಯ್ತು. ಪಾಕಿಸ್ತಾನ ಜೊತೆ ಮ್ಯಾಚ್ ಯಾಕೆ ಆಡಿದ್ರಿ ನೀವು? ಕ್ರಿಕೆಟ್ ಮ್ಯಾಚ್ ಯಾಕೆ ಆಡಿದ್ರಿ? ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಕರೆಸ್ತಾ ಇದ್ರಿ ನೀವು? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಾವ್ ಹೇಳ್ತಿದ್ದು ಶ್ಯಾಮ್ ಪೆಟ್ರೋಲ್ ಯಾರಿಗೆ ಸಂಬಂಧ? ಅಲ್ಲಲ್ಲ, ಒಂದ್ ನಿಮಿಷ ದೇಶ ನಡೆಸ್ತಕ್ಕಂಥವ್ರು ಯಾರು? ನಾನು ಸಮಾಧಾನ ಕೇಳಿ, ಸಮಾಧಾನ ಬೇಡ. ನೀನ್ ಮಾತಾಡೋದು ನಾನು ಮಾತಾಡೋದು ಇರಲೆವೆಂಟ್. ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ರಿಲೆವೆಂಟ್. 145 ಕೋಟಿ ಜನ ಇದ್ದಾರೆ. ಕಾಂಗ್ರೆಸ್ನಾಗಿರ್ಬೋದು, ಬಿಜೆಪಿನಾಗಿರ್ಬೋದು, ಹೆಂಗಾರ ಮಾತಾಡ್ಲಿ. ಅವ್ರು ಹೇಳ್ತಕ್ಕಂಥದ್ದು ದೇಶ ಹೆಂಗ್ ನಡೀತದೆ? ಒಂದು ಡಿಪ್ಲೊಮಸಿ ಇದೆ, ಒಂದು ಪಾಲಿಸಿ ಇದೆ. ವೆದರ್ ಯು ಬಿಕಮ್ ಅ ಪ್ರೈಮ್ ಮಿನಿಸ್ಟರ್, ಐ ಬಿಕಮ್ ಅ ಪ್ರೈಮ್ ಮಿನಿಸ್ಟರ್, ದಟ್ ಪಾಲಿಸಿ ಇದೆ. ಇವ್ರನ್ನ ಕೇಳಬಾರ್ದು. ನೋಡಿ, ಈ ಪ್ರಶ್ನೆ ಕೇಳಿದ ತಕ್ಷಣ ನೀವು ನಮ್ಮ ಒಬ್ಬ ಪ್ರಶ್ನೆ ಕೇಳ್ತೇವೆ. ಕೇಳಿ, ಮೈ ರಿಕ್ವೆಸ್ಟ್. ಆದ್ರೆ ಬಿಜೆಪಿ ಅಲ್ಲ ಅವ್ರೀಗ. ಆದ್ರೆ ಹೇಳ್ರಿ ಒಂದು ನಿಮಿಷ. ಈಸ್ ನಾಟ್ ಎ ಬಿಜೆಪಿ, ಈಸ್ ಮೈ ಪ್ರೈಮ್ ಮಿನಿಸ್ಟರ್ ಅಂಡ್ ಈಸ್ ಯುವರ್ ಪ್ರೈಮ್ ಮಿನಿಸ್ಟರ್. ಮೋದಿ ಸಾಹೇಬ್ರು ಈಸ್ ನಾಟ್ ಎ ಬಿಜೆಪಿ ಮ್ಯಾನ್, ಈಸ್ ಮೈ ಪ್ರೈಮ್ ಮಿನಿಸ್ಟರ್ ಅಂಡ್ ಈಸ್ ಯುವರ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ. We are asking about foreign policy. If some Sam Petroda is speaking something else, ನಾವು ಅವ್ರಿಗೆ ಕೇಳಕ್ ಆಗೋದಿಲ್ಲ. It's his choice. ಅಲ್ರಿ ಯಾಕೆ ಆಗೋದಿಲ್ಲ? ಏನಪ್ಪ ಅದ್ರಿ ನೀವು ಸ್ಯಾಮ್ ಪೆಟ್ರೋಡ ತಲೆ ಮೇಲೆ ಹಿಡ್ಕೊಂಡು ಮಾತಾಡಕತ್ತಿರಲಿ. ಏನ್ ಸ್ಯಾಮ್ ಪೆಟ್ರೋಡ ಏನಿದಾರ? ಅಲ್ಲ ನಾನು ಅಲ್ರಿ ಒಂದ್ ನಿಮಿಷ ಕೇಳ್ರಿ.
ಇಷ್ಟು ಹೇಳಿದ್ರ ನೀವು ಸ್ವಾಗತಿಸ್ತೀರಾ? ನಾವು ಸಾಧಿಸೋದು ಸೇಮ್ ಪೇಜ್. ಒಂದ್ ನಿಮಿಷ ತಡ್ರಿ, ಮಾತಾಡ್ತೀನಿ ಕೇಳ್ರಿ. ಸ್ಯಾಮ್ ಪಿಟ್ರೋಡರ್ ಆಗಿರ್ಲಿ, ನಮ್ ತಾತ ಆಗಿರ್ಲಿ, ನಮಗೆ ಯಾವ್ದು ಸೈದ್ಧಾಂತಿಕವಾಗಿ ನಾವು ಒಪ್ಪೋದಲ್ಲ ಅದು ನಾನು ಒಪ್ಪೋದಿಲ್ಲ. ನಮ್ಮ ತಾತನೇ ಇರಲಿ ಅಥವಾ ನಮ್ಮ ಅಪ್ಪನೇ ಇರಲಿ, ಯಾವುದು ಸೈದ್ಧಾಂತಿಕವಾಗಿ ನನ್ನ ನಡಿಗೆ ನನ್ನ ನುಡಿಗೆ ಈ ದೇಶದ ನೆಲ ಭೂಮಿ ಜಲಕ್ಕೆ ಸಂವಿಧಾನಾತ್ಮಕವಾಗಿ ಅದು ಹೇಳ್ತಿರಲ್ಲ, ಹೂವರ್ ಇಟ್ ಮೆಂಟ್ ರಿಜೆಕ್ಟೆಡ್. ಮುಗಿಸ್ತೇನ್ರಿ. ಯಾರು ಯಾರು ಏನಂತ ಅವ್ರಿಗೆ ಹೇಳ ನಮ್ಗೇನ್ರಿ ಸಂಬಂಧ? ಆದ್ರೆ ಅವ್ರಿಗೆ ಹೇಳ ನಮ್ಗೇನು ಸಂಬಂಧ? ಅದೇ ಹೇಳ್ತಿರೋದು, ಇಶ್ಯೂ ಏನ್ ಮಾತಾಡ್ತಿದ್ವಿ ಒಂದು ಇಂಪಾರ್ಟೆಂಟ್ ಇಶ್ಯೂ, ಕಾಂಟ್ರವರ್ಸಿ ಬಗ್ಗೆ ಮಾತನಾಡ್ಬೇಕ, ವಿಚಾರವಾಗಿ ಮಾತನಾಡ್ಬೇಕಂತಕ್ಕಂಥದ್ದು. ಅದೇ ಪ್ರಾಬ್ಲಮ್ ಇರೋದಿಲ್ಲ. ನಾವ್ ಯಾವಾಗ ವಿಚಾರನ ಒತ್ಕೊಳ್ತೀವಿ, ನಾವು ಕಾಂಟ್ರವರ್ಸಿ ಕಡೆನೆ ಹೋಗ್ತೀವಿ. ಹಿಂಗೆ ಹಲವಾರು ಇದಾವೆ. ಹಿಂಗ್ 100 ಹೇಳೋದು ದಿನ ಬೆಳಗ್ಗೆ ಬಿಜೆಪಿ ಅವ್ರು ಒಂದು ಹೇಳ್ತಾರೆ, ಕಾಂಟ್ರವರ್ಸಿ ನಾವು ಹೋಗ್ಬಾರ್ದು. ಕಾಂಗ್ರೆಸ್ ನೋಡಿದ್ರು ಕಾಂಟ್ರವರ್ಸಿ ಹೇಳ್ತಿರ್ಬೋದು, ಬಟ್ ನಮ್ಮ ದೇಶದ ಗುರಿ ಏನಿರಬೇಕು, ವಿಚಾರ ಏನಿರ್ಬೇಕಂತ ನನ್ನ ವಾದ. ಅಂಡ್ ಯು ಮೇ ಲೈಕ್ ಮಿ ಆರ್ ಯು ಮೇ ನಾಟ್ ಲೈಕ್ ಮಿ ಅಲ್ಲ ಹೇಳೋದು. ನನ್ನ ಆರ್ಗ್ಯುಮೆಂಟ್ ನ ನೀವು ಲೈಕ್ ಮಾಡ್ಬೋದು, ಲೈಕ್ ಮಾಡ್ಲಿಕ್ಕಲ್ಲ, ಇಟ್ಸ್ ಯುವರ್ ಚಾಯ್ಸ್. ಬಟ್ ಐ ವಾಂಟ್ ಟು ಸ್ಟ್ಯಾಂಡ್ ಆನ್ ದಿಸ್ ಓನ್ಲಿ. ಮೈ ಹೋಲ್ ಆರ್ಗ್ಯುಮೆಂಟ್ is nothing to do with on controversy. My argument should be progressive, policy and programs. ನಾವು ಇಲ್ಲಿವರೆಗೆ ನಾನು ಯಾವತ್ತೇ ಮಾತನಾಡಿದ್ರು ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರಲಿ, ನಂಬರ್ ಆಗಿರಲಿ, ಪಾಲಿಸಿ ಆಗಿರಲಿ, ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತೀನಿ. ಬಟ್ ನಾನೇ ಗ್ರೇಟು, ನಾನೇ ಫೈನ್ ಅಂತ ಹೇಳಂಗಿಲ್ಲ. ಐ ಹ್ಯಾವ್ ಲಾಟ್ ಟು ಲರ್ನ್ ಆಲ್ಸೋ. ಬಟ್ ಆಲ್ವೇಸ್ ಐ ಸಿ ಟು ದಟ್ ಐ ಡೋಂಟ್ ಗೆಟ್ ಟು ದ ಕಾಂಟ್ರವರ್ಸಿ ಮೋರ್. ಇಫ್ somebody has spoken, I told I'll reject if it is not according to the law of constitution of this country. I reject even if he is my father, I don't care. ಇದೇ ಸರ್, ಈ ದೇಶದಲ್ಲಿ ವ್ಯವಸ್ಥೆ ಇದೆಯಲ್ಲ, ಸಿಜಿಐಗೆ ಚಪ್ಪಲಿ ಹೊಡೆದ್ರಲ್ಲ, ಅದೇ ರೀ ಅದೇ ಹೇಳ್ತಿದ್ನಲ್ಲ, ಅದೇ ಹೇಳ್ತಿರೋದು, ಸಿಜಿಐಗೆ ಚಪ್ಪಲಿ ಹೊಡೆದ್ರು. ನಾವು ಒಪ್ಕೊಂಡ್ಬಿಟ್ಟಿವಿ, ಆ ದೇಶದಲ್ಲಿ ಯಾರು ರಿಜೆಕ್ಟ್ ಮಾಡಲಿಲ್ಲ. ಅವತ್ತು ಸಾವಿತ್ರಿಬಾಯಿ ಫುಲೆಗೆ ಸಗಣಿಲ ಹೊಡೆದ್ರು, ಇವತ್ತು ಸಿಜಿಐಗೆ ಚಪ್ಪಲಿಲ ಹೊಡೆದ್ರು. ದೇಶಪಾಂಡೆ ಸಾಹೇಬ್ರು ಹೇಳಿದ್ ನಾನು ಕೇಳಿಸ್ಕೊಂಡೆ, ಬೆಳಗ್ಗೆ ಮಾತನಾಡಿದ್ರೆ ದೇಶಪಾಂಡೆ ಅವ್ರು ಹೇಳಿರ್ತಕ್ಕಂಥದ್ದು, ಇಫ್ ಐ ವಾಸ್ ದ ಚೀಫ್ ಮಿನಿಸ್ಟರ್ ನಾನು ಇಂಥ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಹೌದಾ? ಅವ್ರು ಹೇಳಿರ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಐ ಕೆನಾಟ್ ಕೌಂಟರ್ ಇಟ್. ಐ ಗಾಟ್ ಗ್ರೇಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್. ಆದ್ರೆ ನಾನು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ, ಈ ಸರ್ಕಾರದ ಒಬ್ಬ ಅಂಗಾಗಿ ಇದನ್ನ ಬಹಳ ಸಮರ್ಪಕವಾಗಿ ಇವತ್ತು ಜನಕ್ಕೆ ಅನುಕೂಲ ಆಗಿದೆ. ಯಾಕೆ ಅನುಕೂಲ ಆಗಿದೆ ಅಂತಂದ್ರೆ, ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವೇನ್ ಹೇಳ್ತೀವಿ, ಈ ತಿಂಗಳಿಗೆ 6,000 7,000 ನಮ್ದೇನು ಈ ಕಾರ್ಯಕ್ರಮದ ಮುಟ್ತಾ ಇದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಲ್ ಇನ್ಕಮ್ ನ ನಂಬರ್ 1 ಇದೆ. ವಿ ಆರ್ ದ ನಂಬರ್ 1 ಇನ್ ದ ಸ್ಟೇಟ್, ನಾಟ್ ಬಿಹಾರ್, ನಾಟ್ ಯುಪಿ, ನಾಟ್ ಇವನ್ ಗುಜರಾತ್, ನಾಟ್ ಇವನ್ ರಾಜಸ್ಥಾನ್, ನಾಟ್ ಇವನ್ ಮಧ್ಯಪ್ರದೇಶ್. 30 ವರ್ಷ ಬಿಜೆಪಿ ಅಲ್ಲಿ ಆಡಳಿತದಲ್ಲಿದೆ, ಯುಪಿ ಅಲ್ಲಿ ಆಡಳಿತದಲ್ಲಿದೆ, ಬಿಹಾರ್ ಅಲ್ಲಿ ಆಡಳಿತದಲ್ಲಿದೆ, ರಾಜಸ್ಥಾನದಲ್ಲಿ ಆಡಳಿತದಲ್ಲಿದೆ. ಬಟ್ ಇಟ್ ಇಸ್ ನಾಟ್ ನಂಬರ್ 1. ಟುಡೇ ವಿ ಆರ್ ಪ್ರೌಡ್. ಎಲ್ಲ ಸಮಾಜದ, ನಮ್ಮ ಈ ರಾಜ್ಯದ ಎಲ್ಲ ಸಮಾಜದ ಮುಖಂಡರುಗಳು, ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಲಿಂಗಾಯತ್ ಮಠಗಳು, ನಮ್ಮ ಒಕ್ಕಲಿಗರ ಮಠಗಳು, ಸ್ವಾಮೀಜಿಗಳು ಮೊದಲಿಂದ ಏನು 60ನೇ ದಶಕದಲ್ಲಿ 70ನೇ ದಶಕದಲ್ಲಿ ಅನ್ನದಾಸವನ್ನು ಕೊಟ್ಟರು, ಅಕ್ಷರ ಜ್ಞಾನವನ್ನು ಕೊಟ್ಟರು. ಎಲ್ಲ ಸಣ್ಣ ಸಣ್ಣ ಸಮಾಜಗಳ ಎಲ್ಲ ಸ್ವಾಮೀಜಿಗಳು, ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ನಿಂದ ಕರ್ನಾಟಕ ರಾಜ್ಯ ಪ್ರೋಗ್ರೆಸಿವ್ ಇರೋದ್ರಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಇದೀವಿ, GST ನಂಬರ್ 1 ಇದೀವಿ, FDI ನಂಬರ್ 1 ಇದೀವಿ, ಓವರ್ ಆಲ್ GDP ಗ್ರೋತ್ ಪರ್ ನ್ಯಾಷನಲ್ ಆವರೇಜ್ ಗ್ರೋತ್ಗೆ ನಾವು ನಂಬರ್ 1 ಇದೀವಿ. ಸೊ ದಟ್ಸ್ ವೈ ವಿ ಸೇ ನಮ್ಮ ಪ್ರೋಗ್ರಾಮ್ಸ್ಗಳು ಪಾಪ್ಯುಲರ್ ಇದಾವೆ. ನಮ್ಮ ಪ್ರೋಗ್ರಾಮ್ಸ್ ನಿಂದ ಜನರ ಬಡತನ ನಿರ್ಮೂಲನೆ ಆಗ್ತಿದೆ. ಕೇಂದ್ರದ ಸಚಿವರು, ಕೇಂದ್ರದ ಸರ್ಕಾರ ಹಾಗೂ ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ನೀವು ನೋಡಿದ್ರೆ 0. ಇವತ್ತು ಬಿಹಾರ್ ಇರ್ತಕ್ಕಂಥ ಬೇಗುಸರಾಯ್ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ 43,000 ರೂಪಾಯಿ ಇದೆ. ಆವರೇಜ್ ಇರ್ತಕ್ಕಂಥದ್ದು ಬಿಹಾರ್ ನಲ್ಲಿ 66,000 ರೂಪಾಯಿ. 66,000 ರೂಪಾಯಿ ಇರ್ತಕ್ಕಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್. ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದು ಚರ್ಚೆ ಬೇಡ.